ಸಿಂಪಲ್ ಸುನಿಯವರು ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ತಮ್ಮ ಜೊತೆಗೆ 10 ವರ್ಷದಿಂದ ಕೆಲಸ ಮಾಡಿದಂಥ ಡೈರೆಕ್ಟರ್ ಸೀಲಂ ಎಂ ಸ್ವಾಮಿ ಅವರನ್ನು ಹೀರೋ ಮಾಡಿರುವಂಥದ್ದು. ಆ ಚಿತ್ರದ ಹೆಸರು ಮೋಡ ಕವಿದ ವಾತಾವರಣ. ಸಾಮಾನ್ಯವಾಗಿ ಜೊತೆಗಿರೋರನ್ನ ಬೆಳೆಸುವಂಥದ್ದು ಇದ್ದೇ ಇರುತ್ತೆ. ಆದರೆ ಹೀರೋ ಮಾಡುವಂಥದ್ದು ಅಥವಾ ಡೈರೆಕ್ಷನ್ ಮಾಡಕ್ಕೆ ಕೊಟ್ಟಿರುವಂಥದ್ದು ಉದಾಹರಣೆ ಇದೆ. ಅಂದರೆ ಹೀರೋ ಮಾಡಿರುವಂಥದ್ದು ತುಂಬ ಅಪರೂಪ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಸಿಂಪಲ್ ಸುನಿಯವರ ನಾಯಕ ಸೀಲಂ ಒಂದು ಒಳ್ಳೆ ಕತೆಗೆ ಹೀರೋ ಆಗಿರುವಂಥದ್ದು. ಇರಲಿ, ಇವರಿಗೆ ಸಾಕಷ್ಟು ಶೇಡ್ಸ್ ಇದೆ. ನೀವು ಟೀಸರ್ ನೋಡಿದಾಗ ಅದರ ಅನುಭವ ಆಗುತ್ತೆ. ಒಳ್ಳೆ ಟೀಸರ್ ಕಟ್ ಮಾಡಿದೆ ಅಂಥೇಳಿ ಅವರು ಸ್ವತಃ ಸಿಂಪಲ್ ಸುನಿ ಏನು ಹೇಳ್ಕೊಂಡಿಲ್ಲ. ಯಾಕಂದರೆ ಅವರ ಸಿನಿಮಾಗಳ ಟೀಸರ್ಗಳು ಅಥವಾ ಟ್ರೈಲರ್ಗಳು ತುಂಬ ಚೆನ್ನಾಗಿ ಕಟ್ ಆಗಿರುತ್ತೆ ಅಂಥೇಳಿ ಅಥವಾ ಎಡಿಟ್ ಮಾಡಿರ್ತಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದನ್ನು ಸಿನಿಮಾ ಇಂಡಸ್ಟ್ರಿ ಕೂಡ ಒಪ್ಕೊಂಡಿರುವಂಥದ್ದು. ಆದರೆ ಸ್ವತಃ ಸುನಿ ಹೇಳುವಂತೆ ಈ ಚಿತ್ರದ ಟೀಸರ್ ಏನಿದೆ ಇದು ನಾನು ಅಷ್ಟು ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂತ. ಕಾರಣ ಇಡೀ ಸಿನಿಮಾದ ಕಂಟೆಂಟ್ ಇಟ್ಕೊಂಡು ಇದನ್ನು ಕಟ್ ಮಾಡಿಲ್ಲ. ಚಿತ್ರದ ಅರ್ಧ ಅಥವಾ ಮೊದಲ ಅರ್ಧ ಅಥವಾ ದ್ವಿತೀಯ ಅರ್ಧದ ವಿಷಯವನ್ನಷ್ಟೇ ಇಟ್ಟುಕೊಂಡು ಈ ಒಂದು ಟೀಸರ್ ಕಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ನನಗೆ ಬೆಸ್ಟ್ ಅನ್ನಿಸ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಸಿನಿಮಾದಲ್ಲಿ ವಿಷಯ ಇದೆ, ಅದನ್ನು ನೀವು ಥಿಯೇಟ್ರಲ್ಲಿ ನೋಡಲಿ ಅಂಥೇಳಿ ಈ ಥರ ಒಂದು ಟೀಸರ್ ಮಾಡಿದ್ದೇನೆ ಅಂಥೇಳಿ ಹೇಳ್ಕೊಂಡಿರುವಂಥದ್ದು. ಹೀರೋನ ಟೀಸರ್ ರಿಲೀಸ್ ಅಂದರೆ ನಾಯಕನನ್ನು ಪರಿಚಯಿಸುವಂಥ ಟೀಸರು. ಆ ಟೀಸರನ್ನು ರಿಲೀಸ್ ಟೈಮಲ್ಲಿ ಈ ಒಂದು ವಿಷಯನ ಸಿಂಪಲ್ ಸುನಿಯವರು ಹೇಳ್ಕೊಂಡಿರುವಂಥದ್ದು. ಸೊ 10 ವರ್ಷ ಸಿಂಪಲ್ ಸುನಿಯವರ ಸಿನಿಮಾ ಮೋಡ ಕವಿದ ವಾತಾವರಣ. ಇಬ್ಬರು ನಾಯಕಿಯರು ಮೋಕ್ಷ ಕುಶಾಲ್ ಮತ್ತು ಸಾತ್ವಿಕ, ಅವರ ನಡುವೆ ಸೀಲಂ ಎಂ ಸ್ವಾಮಿ. ಸೊ ಇವರ ಸಿನಿಮಾ ಜೂನ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ ಟೀಸರ್. ಹಾಗೆ ಇಡೀ ಸಿನಿಮಾವು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಥೇಳಿ ನಂಬೋದು. ಕಾರಣ ಏನಂದರೆ, ಸಿಂಪಲ್ ಸುನಿಯವರ ಕತೆಗಳು, ಅವರು ಮಾಡಿದಂಥ ಸಿನಿಮಾ ಕತೆಗಳು ತುಂಬ ಚೆನ್ನಾಗಿ ಜನರನ್ನು ಹತ್ತಿರ ಹೋಗಿರುವಂಥದ್ದು, ಟಚ್ ಮಾಡಿರುವಂಥದ್ದು. ಒಂದು ಸರಳ ಪ್ರೇಮ ಕಥೆಯ ಹಾಡುಗಳನ್ನು ಕೇಳಿದರೆ ನಿಮಗೆ ಖುಷಿ ಆಗುತ್ತೆ. ಅದೇ ಥರ ಬೇರೆ ಬೇರೆ ಸಿನಿಮಾಗಳನ್ನು ನೋಡಿದರೂ ಕೂಡ ಅದು ಅದೇ ಥರದ ಅನುಭವ ಆಗುತ್ತೆ ನಿಮಗೆ. ಚಮಕ್ ಕೂಡ ಹಾಗೆ ಇದೆ. ಹಾಗೆಯೇ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಅದು ಕೂಡ ತುಂಬ ವಿಶೇಷವಾದ ಚಿತ್ರ. ಸೊ ಇದು ಸಿಂಪಲ್ ಸುನಿಯವರ ಸಿನಿಮಾಗೆ ಸಂಬಂಧಪಟ್ಟದ್ದು. ಹೊಸ ವಿಚಾರ ಅಂದರೆ ಅದೇ ಮೋಡ ಕವಿದ ವಾತಾವರಣ. ಸೊ ಅದು ರಿಲೀಸ್ ಆಗ್ತಾಯಿದೆ ಜೂನ್ 26ನೇ ತಾರೀಕು. ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಬೇರೆ ಬೇರೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಇರುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.